ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿ ಬುಧನ ಸಾರ ಸುಪ್ಪಬತ್ ರೇವತಿ ನಕ್ಷತ್ರ ಸಾರದಲ್ಲಿ ಕುಳಿತಿರುವುದರಿಂದ ಅಕ್ಟೋಬರ್ 17 ಅದೊಂದು ಮೀನರಾಶಿಯವರಿಗೆ ಬಂಧುಗಳಿಂದ ಸಂಬಂಧಪಟ್ಟಂತ ನೋವುಗಳನ್ನ ನೋಡುತ್ತೀರಿ. ಅಂದ್ರೆ ಅರ್ಥ ಆಗುತ್ತೆ. ಸುಖಕಾರಕ ಸಪ್ತಮಕಾರಕ ಬ್ಯೂಟಿಫುಲಿ ಇಸ್ ಕಮಿಂಗ್. ಪ್ರೊಫೆಷನ್ ಮಾತ್ರ ಸಖತ್ತಾಗಿ ಹೋಗುತ್ತೆ. ಬಟ್ ಅಷ್ಟೇ ಕಮಿಟ್ಮೆಂಟ್ ಸುಖಕ್ಕೋಸ್ಕರ ಸಪ್ತಮ ಕೊಡೋದು ತಗೊಳ್ಳೋದು ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ ಈ ಥರದ್ದು ಏನಾದ್ರು ಸಿಕ್ಕಾಕೊಂಡಿದ್ರಿ ಅಂದ್ರೆ ಒಂಥರ ತಲೆ ಕೆಡಿಸಿರ್ತಕ್ಕಂಥದ್ದು ಆಗಿರುತ್ತೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ದಾರಿ ಮಾಡಿಸುತ್ತೆ. ಬಟ್ ಶನಿ ಬುಧನ್ ಸಾರದಲ್ಲಿರೋದನ್ನ 100% ಸ್ವಲ್ಪ ಸಾಲ ಆಗುತ್ತೆ. ಸಾಲ ಮಾಡಿ ಮನೆ ಕಟ್ಟು, ಸಾಲ ಮಾಡಿ ಸಾಲ ತೀರಿಸು, ಸಾಲ ಮಾಡಿ ಮನೆಯವರ ಒಂದು ಕಮಿಟ್ಮೆಂಟ್ಗೆ ನಿಂತುಕೋ, ಮನೆಯವ್ರಿಗೋಸ್ಕರ ನಿಂತುಕೋ, ಈ ರೀತಿಯ ಭಾವಗಳು ಆಗತಕ್ಕಂಥದ್ದಾಗುತ್ತದೆ. ಹೊರಗಡೆ ಬರ್ತೀರಿ. ಬಟ್ ಬುಧ ಬಾಧಕಾಧಿಪತಿ 7th 100% ತಗೊಬಂದು ನಿಮ್ಮ ಮನೆಯಲ್ಲೇ ಕೂತು ಬಿಟ್ಟಿದ್ರೆ ಇನ್ಯಾರೂ ನಿಮ್ಗೆ ನೋವಲ್ಲ. ನಿಮ್ಮ ಮನೆಯವರೇ, ಅದು ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಒಡ ಹುಟ್ಟದವ್ರು ಇರ್ಬೋದು, ನಿಮ್ಮ ಕುಟುಂಬದವ್ರು ಇರ್ಬೋದು, ನಿಮ್ಮ ಬಂಧುಗಳಿರ್ಬೋದು, ನಿಮ್ಮ ಮಿತ್ರರು ಇರ್ಬೋದು, ನಿಮ್ಮ ಮಗಳೇ ಇರ್ಬೋದು, ನಿಮ್ಮ ಮಗ ಇರ್ಬೋದು. ಅಲ್ಲೊಂದು ಖರ್ಚು, ಅಲ್ಲೊಂದು ಕಮಿಟ್ಮೆಂಟ್. ಶನಿ ಅಲ್ವಾ, ಸತ್ಯ ಗೊತ್ತಾಗಿಸುತ್ತದೆ. ಶನಿ ಬಂದು ಕರ್ಮಾಧಿಪತಿ, ಲಾಭಾಧಿಪತಿ ಪ್ಲಸ್ ವ್ಯಯಾಧಿಪತಿ, ಸುಖಾಧಿಪತಿ ಪ್ಲಸ್ ಸಪ್ತಮಾಧಿಪತಿ, ಇವರ ಭಾವದಲ್ಲಿ ಬದಲಾಗಿ ಕುಳಿತಿರುವುದರಿಂದ ನೋಡಿ, ಅವನು ಬದಲಾಗೋ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೀನರಾಶಿಗೆ ಕುಜ 2ನೇ ಮನೆಯಲ್ಲಿ ಕೂತಿದ್ದಾನೆ. ಅವನು ಕುಳಿತಿರ್ತಕ್ಕಂಥ ನಕ್ಷತ್ರ ಕುಜ ನಕ್ಷತ್ರ. 100% ಹೇಳ್ತಾನೆ, ನಿಮ್ಗೆ ಯಾರಾದ್ರೂ ಅಣ್ಣ ತಮ್ಮಂದ್ರಿದ್ರೆ ಅವ್ರ ವಿಚಾರದಲ್ಲಿ ಒಂದು ನೋವು ಬರುತ್ತೆ. ಅವನ ಆರೋಗ್ಯನೋ, ಅವನ ಎಡವಟ್ಟೋ, ಅವನ ಮದುವೆಗಳು, ಅವನ ಬಾಧೆಗಳು ಏನೋ ನಿಮ್ ನೆತ್ತಿಗೆ ತಂದು ಹೇಳ್ತಕ್ಕಂಥದ್ದು ಆಗುತ್ತೆ. ನೀವು ಅವನಿಗದನ್ನ ತಲೆ ಕೆಡ್ಸ್ಕೊಳ್ಳೋದಿದಿರಲ್ಲ. ಕುಜ ಭಾಗ್ಯಾಧಿಪತಿ ಕುಜ ನೀಚ. ತಂದೆ ವಿಚಾರದಲ್ಲೂ ನೋವು ತಿಂತೀರಿ. ಏನೋ ಇದು ನಿಮ್ ತಂದೆಗೆ ವಿರುದ್ಧ ಆಗ್ಬೇಕಾಗುತ್ತೆ, ಇಲ್ಲ ತಂದೆ ನಿಮ್ಮ ವಿರುದ್ಧ ಆಗ್ತಕ್ಕಂಥದ್ದು. ನೀವೇನ್ ಮಾಡುದು ತೃಪ್ತಿಪಡಿಸಲಿಕ್ಕಾಗದಂತ ಒಂದು ಭಾವ ಕುಟುಂಬ. ಕುಜನ ಮನೆಯಲ್ಲೇ ಕುಳಿತಿದ್ದಾನೆ. ಭಾಗ್ಯಾಧಿಪತಿ ಧನಸ್ಥಾನದಲ್ಲಿ ಕುಳಿತುಕೊಳ್ಳೋದು ಒಳ್ಳೇದು, ಸೂಪರ್. ನೋಡೋರಿಗೆಲ್ಲ ದೊಡ್ಡ ಮನೆ, ದೊಡ್ಡ ವ್ಯವಸ್ಥೆ, ದೊಡ್ಡ ವ್ಯವಹಾರ. ಬಟ್ ಅದಕ್ಕೆ ಯಜ್ಞಗಳ ತರ ಬಂದು ಸೇರ್ಕೋತಾರೆ, ಮನೆಗೆ ಬಂದು ಸೇರ್ಕೋತಾರೆ. ಅದು ನಿಮ್ ತಂದೆನೇ ಇರ್ಬೋದು, ನಿಮ್ ತಮ್ಮನೇ ಇರ್ಬೋದು, ನಿಮ್ ರಿಲೇಟಿವ್ ಇರ್ಬೋದು. 100% ಹೇಳ್ತಾನೆ, ಮೀನ್ ರಾಶಿಗೆ ಆ ಥರದ್ದು ಒಂದು ತಲೆನೋವು. ಇಲ್ಲ ಮನೆ ಕಟ್ಟಬೇಕು ಅಂತ ಒಂದ್ ಸಾಲ, ಇಲ್ಲ ಕಾರ್ ತಗೋಬೇಕು ಅಂತ ಒಂದ್ ಸಾಲ, ಈ ಥರದ್ದು ಮಾಡ್ತಕ್ಕಂಥದ್ದು ಆಗುತ್ತದೆ. ಸ್ವಲ್ಪ ಎಚ್ಚರಿಕೆ. ಸೂರ್ಯ ವಿಪರೀತ ರಾಜಯೋಗದಲ್ಲಿ ಷಷ್ಠೇ ತೃತೀಯ ಸ್ಥಾನಂ ಬ್ಯೂಟಿಫುಲ್ ಆಗಿ ಕೃತಿಕಾ ನಕ್ಷತ್ರದಲ್ಲಿ ಕುಳಿತಿರುವುದರಿಂದ ನಿಮ್ಮನ್ನು ಎದುರಿಸೋರು ಯಾರೂ ಇಲ್ಲ. ನೀವು ಮಾತ್ರ ಒಳಗಡೆ ಕೊರಗ್ತಿರ್ತೀರಿ. ನಿಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಭಯ, ಮರ್ಯಾದೆಗೆ ಏನಾಗುತ್ತೋ, ಕುಟುಂಬದ ಎಂಥದಾಗಲ್ಲ ಮಕ್ಕಳೇ. ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಶನಿ ಬುಧನ ಸಾರಕ್ಕೆ ಬಂದಾಗ ಇಟ್ ಈಸ್ ಫ್ಯಾಂಟಾಸ್ಟಿಕ್. ಮೀನರಾಶಿಗೆ ಸೂಪರ್ಬ್ ಆಗಿದೆ. ಏನು ಯೋಚನೆ ಮಾಡಬೇಡಿ. ಅಲ್ಟಿಮೇಟಮ್. ಒಂದೇ ಈ ಒಂದು ಭಾವಗಳು. ಪೂರ್ವ ಪುಣ್ಯ ಸ್ಥಾನಾಧಿಪತಿ 3ನೇ ಮನೆಯಲ್ಲಿ ಕಮ್ಯುನಿಕೇಶನ್ ಹೌಸಸ್. ಸೊ ನಿಮ್ ಸುತ್ತಮುತ್ತ ಬ್ಯಾಡ್ ಕಮ್ಯುನಿಕೇಶನ್ ಆಗುತ್ತೆ. ಆಯ್ತಾ? ಬುಧ ಬೇರೆ ಕುಳಿತಿರೋದ್ರಿಂದ ಬ್ಯಾಡ್ ಕಮ್ಯುನಿಕೇಶನ್ ಆಗುತ್ತೆ, ಗುಡ್ ಕಮ್ಯುನಿಕೇಶನ್ ಆಗುತ್ತೆ. ಬಿಟ್ಬಿಡಿ, ಎರಡೂ ತಗೊಳಕ್ ಹೋಗ್ಬಿಡಿ, ನೆತ್ತಿಗೆ ಹತ್ತಿಸ್ಕೊಬಿಡಿ. ಇವ್ರು ಹಿಂಗಂತೆ, ಹಂಗಂತೆ, ಅದಂತೆ, ಇದಂತೆ. ಎಷ್ಟು ಜನರನ್ನ ತೃಪ್ತಿಪಡಿಸ್ಲಿಕ್ಕೆ ಕೊಡ್ತೀರಿ ಮೀನರಾಶಿ? ಖಂಡಿತ ಆಗೋಲ್ಲ. ಎಲ್ಲರನ್ನು ತೃಪ್ತಿಪಡಿಸ್ತಾನೆ ಅನ್ನತಕ್ಕಂಥದ್ದು ಈ ಜನ್ಮಕ್ಕಾಗೋದಿಲ್ಲ. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡಿ, ಭಗವಂತನ ಒಂದು ನಿವೇದನೆ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ನೋಡಿ, ಈ ಒಂದು ಶನಿಯ ಬುಧನ ಸಾಂಗತ್ಯದಲ್ಲಿ ಮೂವ್ ಆಗುವಾಗ ವಿಶೇಷವಾಗಿ ಗುರು ಕೂಡ ಈಗ ಮೂವ್ ಆಗ್ತಾನೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್. ಸೊ ಸುಖಕ್ಕೆ ಖರ್ಚು, ಸುಖ ಬರುತ್ತೆ, ಅದ್ರಲ್ಲಿ ಒಂದು ಟೆನ್ಷನ್ ಇರುತ್ತೆ, ಖರ್ಚು ತಂದಿಡುತ್ತೆ. ಖುಷಿ, ಸಂಭ್ರಮ, ಮದುವೆ ಇಲ್ಲದವರಿಗೆ ಮದುವೆ, ಮನೆ ಇಲ್ಲದವರಿಗೆ ಮನೆ, ಮಕ್ಕಳಿಲ್ಲದವರಿಗೆ ಮಕ್ಕಳು,
ಹೆಣ್ಣು ಸಂತಾನ ಗುರು ಶುಕ್ರ ನೋಡಿ ಆ ಸಂದರ್ಭದಲ್ಲಿ ಸೇರಿರೋದ್ರಿಂದ ಹೆಣ್ಣು ಸಂತಾನ ಬೇಕು ಅನ್ನೋರ್ಗೆ ಹೆಣ್ಣು ಸಂತಾನ, ಮನೆಗೊಂದು ಹಸು ಬರೋದು, ಭೂಮಿಯ ತಗೊಳ್ಳೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಹಸು ಬರೋದು, ಸ್ತ್ರೀ ಬರೋದು, ಬಂಗಾರ ಬರೋದು, ಇದೆಲ್ಲವೂ ನೋಡುತ್ತೀರಿ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ ನೋಡಿ. ಆ ಸಪ್ತಮಾಧಿಪತಿ ಬುಧ ಕೃತಿಕಾ ನಕ್ಷತ್ರದಲ್ಲಿ 3ನೇ ಮನೆಯಲ್ಲಿ ಕೂತಿದ್ದಾನೆ. ಫ್ಯಾಂಟಾಸ್ಟಿಕ್. 7ನೇ ಮನೆಯಿಂದ ಭಾಗ್ಯಕ್ಕೂ ಕೂತು ಬಿಟ್ಟಿದ್ದಾನೆ ಬುಧ. ಸೊ ಇರೋ ತಲೆನೋವುಗಳೆಲ್ಲ ಬಿಡಿಸ್ಕೊತೀರಿ ಮೀನರಾಶಿ. 100% ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು ಒಂದು ತಲೆನೋವುಗಳಿದೆ. ಗುರು ಮೂವ್ಮೆಂಟ್ ಆಗ್ತಿದ್ದಾಗೆ ಗುರು ಬದಲಾವಣೆ ಹೇಳ್ತಾನಲ್ವಾ, ಆಗ ನೋಡಿ ರಾಹು ಕೇತುಗಳು ಬೇರೆ ಪ್ರಬಲವಾಗಿ ಕೂತು ಬಿಟ್ಟಿದ್ದಾರೆ, ಏನೂ ಆಗೋದಿಲ್ಲ. ಒಂದು ಮಾಡ್ಕೊಳ್ಳಿ, ಬುಧ ಮಂಗಳಮುಖಿಯರು 8 ವರ್ಷದ ಒಳಗಿನ ಮಕ್ಕಳು, ಅವ್ರಿಗೇನಾದ್ರೂ ಸಿಹಿಯೋ ಹಣ್ಣೋ ತಾಂಬೂಲವೋ ವಸ್ತ್ರವೋ ಕೊಡ್ತಕ್ಕಂಥದ್ದು ಮಂಗಳಮುಖಿಯರು. ಅವ್ರಿಗೆ ಹುಡ್ಕೊಂಡು ಹೋಗಿ ಹಣ್ಣೋ ಕಾಯೋ ಏನಾದ್ರೂ ಒಂದು ಕೊಡ್ತಾ ಇರಿ. ಬಳೆ ಕೊಡಿ, ಬೆಳ್ಳಿಯ ವಸ್ತುಗಳನ್ನ ಒಂದು ಬೆಳ್ಳಿ ನಾಣ್ಯ ದಾನ ಮಾಡಿಪ್ಪ. ನಿಮ್ಮನ್ನ ಅಯ್ಯೋ ಬೆಳ್ಳಿ ತಟ್ಟೆ ಲೋಟ ಅಂತ ಹೇಳ್ತೀರಿ ಸ್ವಾಮಿ, 2-2.5 ಲಕ್ಷ ಇದೆ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ ಅನ್ನತಕ್ಕಂಥದ್ದು ಹೇಳ್ಬೇಡಿ. ಸೊ ಇಟ್ಸ್ ಎ ಲಿಟಲ್, ನಿಮ್ ಕೈಲಾಗಿದೆ ಒಂದು ಬೆಳ್ಳಿ ನಾಣ್ಯವೇ ದಾನ ಮಾಡ್ತಕ್ಕಂಥದ್ದು ಮಾಡಿ. ಆಯ್ತು ಅಂದ್ರೆ ಚಿಕ್ಕ ತಿರುಪತಿ, ದೊಡ್ಡ ತಿರುಪತಿಗೆ ಹೋಗಿ ಆಗಲ್ಲ ನೋಡಿ, ಮನೆ ಹಾಕ್ಬಿಟ್ಟಿದ್ದಾರೆ ಏನೋ ಫೇಸ್ ರೆಕಗ್ನಿಷನ್ ದರ್ಶನ ಅಂತ. 90,000 97,000 ಜನ ದರ್ಶನ, ಅದನ್ನ ದರ್ಶನ ಅಂತಾರ? ತೃಪ್ತಿಯಾಗಿ ದರ್ಶನ ಮಾಡ್ಲಿಕ್ಕಾಗುತ್ತೆ. ಬೇಜಾರು ಮಾಡ್ಕೋಬೇಡಿ, ನಂಗೆ ಶ್ರೀನಿವಾಸನ್ ಮೇಲೆ ಕೋಪ ಇಲ್ಲ, ಬೇಜಾರಿಲ್ಲ. ನಾವು ಮಾಡಿಟ್ಕೊಂಡಿರೋದು ಪಕ್ಕದಲ್ಲಿರೋ ಶ್ರೀನಿವಾಸನ್ ಬಿಟ್ಬಿಟ್ಟು ಇನ್ನೆಲ್ಲೋ ಇರೋ ದೊಡ್ಡಣ್ಣನ ಹತ್ರ ಓಡೋಗೋದು. ಚಿಕ್ಕಣ್ಣ ಪಕ್ಕದಲ್ಲೇ ಇರ್ತಾನೆ, ನಿಮ್ ಸುತ್ತಮುತ್ತ ನೋಡಿ. ಇಲ್ಲ ಸರ್ಜಾಪುರದಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕ ತಿರುಪತಿ, ಆ ಪುಟ್ಟು ಗೋಪಾಲ ಗೋವಿಂದನನ್ನ ಒಮ್ಮೆ ಹೋಗಿ ನೋಡಿ. ನೀವು ನೋಡಿ, ಶನಿ ಬುಧನ್ ಸಾಂಗತ್ಯದಲ್ಲಿರೋದ್ರಿಂದ ಚಿಕ್ಕವನನ್ನ ಹತ್ರ ಓಡ್ಬೇಕು, ತುಂಬಾ ದೊಡ್ಡವನ ಹತ್ರ ಅಂತಲ್ಲ. ಶನಿ ಚಿಕ್ಕವನಾಗ್ಬಿಟ್ಟಿದ್ದಾನೆ ಬುಧನ್ ಸಾರದಲ್ಲಿ. ಸೊ ಚಿಕ್ಕ ಚಿಕ್ಕ ವಿಚಾರಕ್ಕೂ ಗಾಬರಿ ಪಡ್ತಿರ್ತೀರಿ, ಚಿಕ್ಕ ಚಿಕ್ಕ ಒಂದು ತೂತುಗಳಿಗೆ ತುಂಬಾ ಗಾಬರಿ ಪಡ್ತಿರ್ತೀರಿ, ಏನೂ ಆಗೋದಿಲ್ಲ. ಇಟ್ಸ್ ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ಬುಧ ನೀಚನಾಗ್ತಾನೆ ಮೀನದಲ್ಲಿ. ಸೊ ಕೊಡೋದು ತಗೊಳ್ಳೋದು ಹುಷಾರಿರಿ. ರೈಟಿಂಗು, ಡಾಕ್ಯುಮೆಂಟೇಶನ್, ಯಾರೋ ಬರ್ತಾರೆ ಕಷ್ಟ ಹೇಳ್ತಾರೆ, ದುಃಖ ಹೇಳ್ತಾರೆ, ನಾನೇ ಬಂದ್ರು ನಂಬಬೇಡಿ. ಸಪ್ತಮಾಧಿಪತಿ ನೀಚ ಅಂತ ಅರ್ಥ ಅಲ್ಲಿ. ಬಟ್ 7th ಹೌಸಿಂದ ತಗೊಂಡ್ರೆ ಬುಧ ಬಂದು ಬ್ಯೂಟಿಫುಲ್ಲಿ ಈ ಸಿಟ್ಟಿಂಗ್ ಇನ್ ಭಾಗ್ಯ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ಟೆಂಡರ್ಗಳು, ಗೌರ್ಮೆಂಟ್ ವ್ಯವಹಾರಗಳು ತುಂಬಾ ದೊಡ್ಡದಾಗಿ ನಡೀತಕ್ಕಂಥದ್ದಾಗುತ್ತೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಕಲಾ ಮಾಧ್ಯಮ, ಅಲಂಕಾರ, ರಾಜಕೀಯದಲ್ಲಿದ್ರೆ ನಿಮ್ಗೆ ಗುರುಗಳೇ ಸೂರ್ಯ ಬುಧ ಬ್ಯೂಟಿಫುಲಿ ಸಿಟ್ಟಿಂಗ್. ಚಂದ್ರನ್ ಜೊತೆ ಜನಾಕರ್ಷಣೆ. ಮೀನಲಗ್ನ ಮೀನರಾಶಿಯವರಾಗಿದ್ರೆ ಅಂತೂ ಅದು ಬೇರೆಯೇ ಕತೆ. ದೇವಸ್ಥಾನ ದೈವ ಕಾರ್ಯಗಳ ವಿಚಾರದಲ್ಲಿ ಹೆಜ್ಜೆ ಇಡ್ತಿರ್ತಕ್ಕಂಥವ್ರಿಗೆ ಒಂದು ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥದ್ದಾಗುತ್ತದೆ. ಹೇಳಿರೋ ಎಷ್ಟು ಪರಿಹಾರ ಮಾಡ್ಕೊಳ್ಳಿ. ಮುಖ್ಯವಾಗಿ ಸೋದರರು, ಕೆಲವರು ಮೂರ್ಖರು ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಇದ್ರೆ ಅವ್ರಿಗೇನೋ ಒಂದು ಸಹಾಯ ಮಾಡಿ ಬಿಟ್ಬಿಡಿ. ಮನೆ ಒಳಗಡೆ ಕರ್ಕೊಂಡು ಬಂದು ಇಟ್ಕೋಬೇಡಿ. ಕುಜಾಕೇತು ತಂದೆ ಆದ್ರೂ ಅಷ್ಟೇ, ಮೂರ್ಖನಾದ ತಂದೆ. ಏನೇನೋ ಕೇಳ್ತಿದ್ದೇವೆ, ಬ್ರೇಕಿಂಗ್ ನ್ಯೂಸ್, ಎಂತೆಂಥದ್ದು ಅಸಹ್ಯಗಳೆಲ್ಲ ಕೇಳ್ತಿದ್ದೇವೆ. ಮನುಷ್ಯ ಪಶುವಾಗಿ ಬಿಟ್ಟ ಕಲಿಯುಗ ಬಂದಾಯ್ತು, ಅಷ್ಟೇ ನಾವು ಹೇಳೋದು. ಸೊ ನಿಮ್ಮ ಪಾಡಿಗೆ ನಿಮ್ಮ ಕರ್ತವ್ಯ, ಹೋದ್ರಿ ಏನೋ ಒಂದಷ್ಟು ಪ್ರಸಾದ ಹಾಕಿದ್ರಿ, ದೇವ್ರಿಗೆ ಬಿಟ್ಟಿದೆ ಅಷ್ಟೇ. ನಮ್ಮ ಪಾಡಿಗೆ ನಾವಿದ್ದೇವೆ. ಕುಜ ಕೇತು ಸಾರದಲ್ಲಿದ್ದು ಖಂಡಿತ ನಿಮಗೆ ಕುಟುಂಬದ ವಿಚಾರದಲ್ಲಿ ನೋವು ಕೊಡುತ್ತೆ. ಕೆಲಸದಲ್ಲಿ ಹಿತಶತ್ರುಗಳು ಇರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ. ಒಂದು ಆಯಿತು ಅಂದ್ರೆ ನರಸಿಂಹ ಪೂಜೆ, ಸುದರ್ಶನ ಪೂಜೆ, ಸುದರ್ಶನ ಹೋಮ, ಇವುಗಳನ್ನ ಮಾಡ್ಕೊಳ್ತಕ್ಕ ಮಹಾ ಸುದರ್ಶನ ಹೋಮ ಮನೆಯಲ್ಲಿ ಇಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ. ಕುಳಿತು ಬರ್ತಕ್ಕಂಥದ್ದು ಮಾಡಿಪ ಅಷ್ಟೇ. ಬುಧ ನೀಚ ಅಲ್ವಾ, ಏನ್ ಮಾಡ್ಬೇಕು ಅಂತ ಹೇಳ್ದ ಅಂದ್ರೆ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಒಂದು ಕೊಡ್ತಿರ್ಬೇಕು, ತಿನ್ನಿಸ್ತಿರ್ಬೇಕು, ಆಡಿಸ್ತಿರ್ಬೇಕು. ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ.